ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಅನ್ಬಾಕ್ಸ್ ಮಾಡ್ತಾ ಇರುವಂಥದ್ದು CMF ಬೈ ನಥಿಂಗ್ ಅವರ ಫೋನ್ 2 Pro. ಸೊ ನೋಡ್ತಾ ಇರ್ಬೋದು ನೀವು, ಬಾಕ್ಸ್ ಕೂಡ ತುಂಬ ಮಿನಿಮಲ್ ಸ್ಟೈಲಲ್ಲಿ ಇದೆ. ಸೊ ಬನ್ನಿ ಹಾಗಾದರೆ ಅನ್ಬಾಕ್ಸ್ ಮಾಡೋಣ. ಇದು ಫ್ಲಿಪ್ಕಾರ್ಟ್ ಓಪನ್ ಬಾಕ್ಸ್ ಡೆಲಿವರಿ ಇರೋದ್ರಿಂದ ಓಪನ್ ಆಗಿದೆ. ಸೊ ಮೊದಲಿಗೆ ನೋಡೋದಾದರೆ ಇಲ್ಲೊಂದು ಕೇಸ್ ಕೊಟ್ಟಿದ್ದಾರೆ, ಟ್ರಾನ್ಸ್ಪರೆಂಟು. ನೋಡ್ತಾ ಇರ್ಬೋದು ನೀವು, ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಫೋನ್ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇಲ್ಲೊಂದು ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ. ಇದ್ರದ್ದು ಕ್ವಾಲಿಟಿ ಪರವಾಗಿಲ್ಲ, ಓಕೆ ಅಂತ ಹೇಳ್ತೀನಿ. ಜೊತೆಗೆ ಇಲ್ಲೊಂದು ಕ್ವಿಕ್ ಸ್ಟಾರ್ಟ್ ಗೈಡ್ ಇದೆ. ಇನ್ನು CMF ಅವರ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, 33 ವ್ಯಾಟ್ ಕೊಟ್ಟಿದ್ದಾರೆ ಇದು. ಸೊ ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಇಲ್ಲೇ ನೋಡ್ತಾ ಇದ್ದೀರಾ, ಇದು ಬಂದು ಸಿಮ್ ಎಜೆಕ್ಟರ್ ಪಿನ್ನು. ಇದು ನೋಡ್ತಾ ಇರ್ಬೋದು ನೀವು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ, ಬೇರೆ ಬ್ರ್ಯಾಂಡ್ಗೂ ಈ ಬ್ರ್ಯಾಂಡ್ಗೂ ಕಂಪೇರ್ ಮಾಡಿದ್ರೆ. ಸೊ ಬನ್ನಿ ಹಾಗಾದರೆ ಈಗ ಫೋನ್ನ ನೋಡೋಣ. ಸೊ ನೋಡ್ತಾ ಇರ್ಬೋದು ನೀವು, ಫೋನ್ ಮಾತ್ರ ಸಖತ್ ಪ್ರೀಮಿಯಮ್ ಆಗಿದೆ ನೋಡೋಕ್ಕೂ ಮತ್ತು ಹಿಡ್ಕೊಳ್ಳೋಕ್ಕೂ. ಇನ್ನು ಥಿಕ್ನೆಸ್ ನೋಡ್ತಾ ಇರ್ಬೋದು ನೀವು, ಜಸ್ಟ್ 7.8 mm ಇದೆ. ಎಷ್ಟು ಸ್ಲಿಮ್ ಆಗಿದೆ ನೋಡ್ತಾ ಇರ್ಬೋದು ನೀವು. ವೆಯ್ಟ್ ಬಂದು 185 ಗ್ರಾಮ್ ಇದೆ. ಸೊ ಹಿಡ್ಕೊಳ್ಳೋಕ್ಕೂ ತುಂಬ ಲೈಟ್ ಫೀಲ್ ಅನ್ಸುತ್ತೆ, ಅಷ್ಟು ಹೆವಿ ವೆಯ್ಟ್ ಅಂತ ಅನ್ಸೋದಿಲ್ಲ. ಇನ್ನು ಕಲರ್ ಆಪ್ಷನ್ಸ್ಗೆ ಬಂದರೆ ಇದರಲ್ಲಿ 4 ಥರ ಕಲರ್ ಸಿಗುತ್ತೆ: ಬ್ಲ್ಯಾಕು, ಆರೆಂಜು, ಲೈಟ್ ಗ್ರೀನು, ವೈಟು. ಸೊ ನಾವು ತೊಗೊಂಡಿರೋದು ವೈಟ್ ಕಲರು. ವೈಟ್ ಮತ್ತು ಆರೆಂಜಲ್ಲಿ ನಿಮಗೆ ಈ ಥರ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಟೆಕ್ಸ್ಚರ್ ಡಿಸೈನು ಈ ಥರ ಬರುತ್ತೆ. ಇನ್ನು ಲೈಟ್ ಗ್ರೀನ್ ಮತ್ತು ಬ್ಲ್ಯಾಕಲ್ಲಿ ನಿಮಗೆ ಫ್ರಾಸ್ಟೆಡ್ ಗ್ಲಾಸ್ ಫಿನಿಶ್ ಬರುತ್ತೆ. ಫುಲ್ ಒಂದೇ ಪ್ಲೈನ್ ಬರ್ತದೆ, ಅದು ಒಂದೇ ಕಲರಲ್ಲಿ. ಇನ್ನು ಈ ಒಂದು ಫೋನ್ನಲ್ಲಿ IP54 ಸ್ಪ್ಲಾಶ್ ಪ್ರೂಫ್ ಬರ್ತದೆ. ಇನ್ನು ಫೋನ್ ನೋಡ್ತಾ ಇರ್ಬೋದು ನೀವು, ಇಲ್ಲಿ ವೈಟಲ್ಲಿ ಡ್ಯುಯಲ್ ಕಲರ್ ಬರುತ್ತೆ, ಆವಾಗಲೇ ಹೇಳಿದಾಗೆ ನಾನು. ಇದೇನು ನೋಡ್ತಾ ಇದ್ದೀರಾ, ಇದು ಆಕ್ಸೆಸರಿ ಮೌಂಟು. ಸೊ ಇದನ್ನು ನೀವು ಸ್ಕ್ರೂ ಮಾಡಿ ಈ ಥರ ಬಿಚ್ಬೋದು. ಬಿಚ್ಬಿಟ್ಟು ನಿಮಗೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಸಿಗುತ್ತೆ ಈ CMF ಅವ್ರದ್ದೇ. ಅದನ್ನು ಇಲ್ಲಿ ನೀವು ಮೌಂಟ್ ಮಾಡ್ಕೊಳ್ಬೋದು. ಸೊ ಈ ಥರ ಆಕ್ಸೆಸರೀಸ್ ಏನು ಸಿಗುತ್ತೆ ಅಂತ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಜೊತೆಗೆ ಇಲ್ಲೇ ನೋಡ್ತಾ ಇದ್ದೀರಾ, ಇದು ಮೊಬೈಲ್ ಪ್ಲಾಸ್ಟಿಕ್ ಫ್ರೇಮ್ ಬರುತ್ತೆ. ಇಲ್ಲಿ ಪವರ್ ಕೀ ಇದೆ, ಎಸೆನ್ಷಿಯಲ್ ಕೀ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಇಲ್ಲಿ ಸ್ಪೀಕರ್ ಇದೆ, ಟೈಪ್ ಸಿ ಪೋರ್ಟು, ಸಿಮ್ ಟ್ರೇ, ಇಲ್ಲೊಂದು ಮೈಕ್ರೋಫೋನ್ ಇದೆ, ವಾಲ್ಯೂಮ್ ಬಟನ್ನು, ಇಲ್ಲೊಂದು ಮೈಕ್ರೋಫೋನ್ ಇದೆ. ಸೊ ಹಿಂದೆ ನೋಡ್ತಾ ಇರ್ಬೋದು ನೀವು, 3 ಕ್ಯಾಮ್ರಾ ಇದೆ, ಜೊತೆಗೆ ಫ್ಲ್ಯಾಶ್ ಇದೆ. ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಬೇರೆ ಫೋನಲ್ಲೆಲ್ಲ ನಿಮಗೆ ಪ್ಲೇನ್ ಕೊಟ್ಟಿರ್ತಾರೆ ಬ್ಯಾಕ್ ಪ್ಯಾನಲ್ಲು. ಇಲ್ಲಿ ಸ್ಕ್ರೂಸ್ ಕೊಟ್ಟಿದ್ದಾರೆ, ಯೂನಿಕ್ ಆಗಿರಲಿ ಅಂತ ಹೇಳ್ಬಿಟ್ಟು ಡಿಸೈನ್ ಎಲ್ಲ. ಇನ್ನು ಫೀಲ್ ಮಾಡಿದ್ರೆ ನಮಗೆ ಇಲ್ಲಿ ಮ್ಯಾಟ್ ಫಿನಿಶ್ ಬರುತ್ತೆ. ಇಲ್ಲಿ ಸ್ವಲ್ಪ ಟೆಕ್ಸ್ಚರ್ ಡಿಸೈನ್ ಮಾರ್ಬಲ್ ಫಿನಿಶ್ ಥರ ಫೀಲ್ ಆಗುತ್ತೆ. ಇಲ್ಲಿ CMF ಅವ್ರದ್ದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಇಯರ್ ಪೀಸ್ ಕೊಟ್ಟಿದ್ದಾರೆ, ಕ್ಯಾಮ್ರಾ ಇಲ್ಲೊಂದಿದೆ. ಸೊ ಬನ್ನಿ ಹಾಗಾದರೆ ಸ್ವಿಚ್ ಆನ್ ಮಾಡೋಣ. ಸ್ವಿಚ್ ಆನ್ ಆಗಿದೆ, ಸೆಟಪ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನು ಮೊದಲನೇದಾಗಿ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ 6.77 ಇಂಚ್ನ ಫ್ಲೆಕ್ಸಿಬಲ್ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಜೊತೆಗೆ ಫುಲ್ HD+ ರೆಸೊಲ್ಯೂಷನ್ ಇದೆ. ಇನ್ನು HDR10+ ಕೂಡ ಸಪೋರ್ಟ್ ಮಾಡುತ್ತೆ ಯೂಟ್ಯೂಬಲ್ಲಿ, ನೆಟ್ಫ್ಲಿಕ್ಸಲ್ಲಿ ಸಪೋರ್ಟ್ ಮಾಡೋದಿಲ್ಲ. ರಿಫ್ರೆಶ್ ರೇಟ್ ಬಂದು 120 Hz ಇದೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ಮೂತಾಗಿ ವರ್ಕ್ ಆಗ್ತಿದೆ ಅಂತ, ನನಗಂತೂ ಸಖತ್ ಇಷ್ಟ ಆಯಿತು. ಇನ್ನು ಬ್ರೈಟ್ನೆಸ್ ಬಗ್ಗೆ ಮಾತಾಡೋದಾದರೆ 3000 nits ಪೀಕ್ ಬ್ರೈಟ್ನೆಸ್ ಹೋಗುತ್ತೆ. ಸೊ ಔಟ್ಸೈಡ್ ನಾವು ಯೂಸ್ ಮಾಡಿರೋ ಹಾಗೆ ತುಂಬ ಬ್ರೈಟಾಗಿ ಕಾಣುತ್ತೆ. ಇನ್ನು 10-bit ಡಿಸ್ಪ್ಲೇ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಕಲರ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು, ತುಂಬ ವೈಬ್ರೆಂಟ್ ಆಗಿದೆ, ಜೊತೆಗೆ ಪಂಚಿ ಆಗಿದೆ. ಇನ್ನು 1000 Hz ಟಚ್ ಸ್ಯಾಂಪ್ಲಿಂಗ್ ರೇಟ್ ಬರುತ್ತೆ ಇದರಲ್ಲಿ. ಸೊ ಇದರಿಂದ ನಿಮಗೆ ಸ್ಮೂತ್ ವಿಜುವಲ್ಸ್ ಬರುತ್ತೆ, ಜೊತೆಗೆ ಫೀಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಟಚ್ದು. ಇನ್ನು ಇದರಲ್ಲಿ ಪಾಂಡಾ ಗ್ಲಾಸ್ ಕೊಟ್ಟಿದ್ದಾರೆ. ಗೊರಿಲ್ಲಾ ಗ್ಲಾಸ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ನೋಡ್ತಾ ಇರ್ಬೋದು ನೀವು, ಪಾಂಡಾ ಗ್ಲಾಸು ಗೊರಿಲ್ಲಾ ಗ್ಲಾಸ್ ಅಷ್ಟು ಟಫ್ ಇರಲ್ಲ, ಬಟ್ ಒಂದು ರೇಂಜಿಗೆ ಪ್ರೊಟೆಕ್ಟ್ ಮಾಡುತ್ತೆ. ಯಾವುದಕ್ಕೂ ನೀವು ಕೇರ್ಫುಲ್ಲಾಗಿ ಯೂಸ್ ಮಾಡೋದು ಒಳ್ಳೆಯದು. ಜೊತೆಗೆ ಒಂದು ಟೆಂಪರ್ಡ್ ಗ್ಲಾಸ್ ಹಾಕ್ಸ್ಕೊಬಿಟ್ರೆ ಇನ್ನೂ ಒಳ್ಳೆಯದು. ಇನ್ನು ಇದರಲ್ಲಿ ಸಿಮಿಟ್ರಿಕಲ್ ಬೆಸಲ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಸೊ ಎಲ್ಲ ಕಡೆ ಯೂನಿಫಾರ್ಮ್ ಆಗಿರುತ್ತೆ, ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ MediaTek Dimensity 7300 Pro ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಇದೊಂದು ಮಿಡ್ ರೇಂಜ್ ಪ್ರೊಸೆಸರ್ ಆಗಿದೆ. ಜೊತೆಗೆ ಇದು ಡೈಲಿ ಪರ್ಫಾರ್ಮೆನ್ಸ್ ಎಲ್ಲ ನಿಮಗೆ ಸ್ಮೂತಾಗಿ ವರ್ಕ್ ಆಗುತ್ತೆ. ಜೊತೆಗೆ ಮಲ್ಟಿ ಟಾಸ್ಕಿಂಗ್ ಎಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು, ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು.
ಇನ್ನು ಯಾರೆಲ್ಲ BGMI ಆಡ್ತೀರಾ ಅವ್ರಿಗೆಲ್ಲ ನೀವು ಸ್ಮೂತ್ ಮತ್ತು ಎಕ್ಸ್ಟ್ರೀಮಲಿ ಗೇಮ್ನ ಪ್ಲೇ ಮಾಡ್ಬೋದು. ಜೊತೆಗೆ 120 FPS ಸಪೋರ್ಟ್ ಮಾಡುತ್ತೆ. ಆ್ಯಕ್ಚುಲಿ ಫೋನ್ 3ಯಲ್ಲೇ ನಿಮಗೆ 90 FPS ಅಲ್ಲಿ ವರ್ಕ್ ಆಗುತ್ತೆ. ಈ ಒಂದು ಫೋನಲ್ಲಿ 120 FPS ಅಲ್ಲಿ ವರ್ಕ್ ಆಗುತ್ತೆ. ಸೊ ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಸ್ಟೋರೇಜ್ ಬಗ್ಗೆ ಮಾತಾಡೋದಾದರೆ ಈ ಒಂದು ಫೋನಲ್ಲಿ 2 ಥರ ವೇರಿಯಂಟ್ ಬರುತ್ತೆ. ರ್ಯಾಮ್ ಮಾತ್ರ 8 GB ಬರುತ್ತೆ 2 ವೇರಿಯಂಟ್ಗೂ. ಸ್ಟೋರೇಜ್ ಮಾತ್ರ ಚೇಂಜ್ ಆಗುತ್ತೆ 128 GB ಮತ್ತು 256 GB. ಈ ಒಂದು ಫೋನ್ ಬಂದು 8 ಮತ್ತು 128 ನಾವು ತೊಗೊಂಡಿರೋದು. ಜೊತೆಗೆ ಇದರಲ್ಲಿ ಎಕ್ಸ್ಪ್ಯಾಂಡೇಬಲ್ ಸ್ಟೋರೇಜ್ ಕೂಡ ಇದೆ. ಅಪ್ ಟು 2 TB ವರೆಗೂ ಸಪೋರ್ಟ್ ಮಾಡುತ್ತೆ. ಸೊ ಸ್ಟೋರೇಜ್ ಬಗ್ಗೆ ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದರಲ್ಲಿ NFC ಕೂಡ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಕೂಡ ತುಂಬ ಚೆನ್ನಾಗಿದೆ. ಬೆಸ್ಟ್ ಇನ್ ಕ್ಲಾಸ್ ಅಂತಲೇ ಹೇಳ್ಬೋದು. ಓವರಾಲ್ ಈ ಒಂದು ಪರ್ಫಾರ್ಮೆನ್ಸ್ ನನಗೆ ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು. ಒಳ್ಳೆ ಬಡ್ಜೆಟಲ್ಲಿ ಗುಡ್ ಫೋನ್ ಅಂತಲೇ ಹೇಳ್ಬೋದು. ಇನ್ನು ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದರೆ ಆ್ಯಂಡ್ರಾಯ್ಡ್ 15 ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಜೊತೆಗೆ ನಥಿಂಗ್ OS 3.2 ಕೊಟ್ಟಿದ್ದಾರೆ. ಇದೊಂದು ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಅಂತಲೇ ಹೇಳ್ಬೋದು. ತುಂಬ ಮಿನಿಮಲಿಸ್ಟಿಕ್ ಆಗಿದೆ. ನಥಿಂಗ್ ಅವರು OSನ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಇದರಿಂದ ತುಂಬ ಸ್ಮೂತಾಗಿ ವರ್ಕ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಇದೊಂದು ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಅಂತಲೇ ಹೇಳ್ಬೋದು. ಎಲ್ಲೂ ಬ್ಲೋಟ್ವೇರ್ ಇಲ್ಲ, ಅಪ್ಲಿಕೇಶನ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು. ಇನ್ನು ಈ ಒಂದು ಪ್ರೈಸ್ಗೆ ನಿಮಗೆ ಇಷ್ಟು ಕ್ಲೀನಾಗಿರೋ ಸಾಫ್ಟ್ವೇರ್ ಬೇರೆ ಯಾವ ಬ್ರ್ಯಾಂಡಲ್ಲೂ ಸಿಗೋದಿಲ್ಲ. ಇನ್ನು ಸಾಫ್ಟ್ವೇರ್ ಸಪೋರ್ಟ್ ಬಂದು 3 ಮೇಜರ್ OS ಅಪ್ಡೇಟ್ಸ್ ಬರುತ್ತೆ. ಜೊತೆಗೆ 6 years ಆಫ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಬರುತ್ತೆ. ಜೊತೆಗೆ AI ಫೀಚರ್ ಆಗಿ ನಿಮಗೆ ಇಲ್ಲೊಂದು ಎಸೆನ್ಷಿಯಲ್ ಕೀ ಕೊಟ್ಟಿದ್ದಾರೆ. ಸೊ ಇದೇನು ಮಾಡುತ್ತೆ ಅಂದರೆ ಸಿಂಗಲ್ ಟ್ಯಾಪ್ ಮಾಡಿದ್ರೆ ಸ್ಕ್ರೀನ್ಶಾಟ್ ತಗೊಳುತ್ತೆ. ಜೊತೆಗೆ ಇಲ್ಲಿ ನೀವು ಮ್ಯಾನ್ಯುವಲ್ ಆಗಿ ನೋಟ್ಸ್ನ ಎಂಟರ್ ಮಾಡ್ಬೋದು. ಲಾಂಗ್ ಪ್ರೆಸ್ ಮತ್ತು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಸ್ಕ್ರೀನ್ಶಾಟ್ ತಗೊಳುತ್ತೆ. ಜೊತೆಗೆ ವಾಯ್ಸ್ ರೆಕಾರ್ಡ್ ಆಗುತ್ತೆ. ಈ ವಾಯ್ಸ್ ರೆಕಾರ್ಡ್ನ AI ಸಮರೈಸ್ ಮಾಡಿ ಕೂಡ ಸೇವ್ ಮಾಡಿ ಇಟ್ಕೊಳ್ಳುತ್ತೆ. ಜೊತೆಗೆ ಡಬಲ್ ಟ್ಯಾಪ್ ಮಾಡಿದ್ರೆ ನಿಮಗೆ ಎಸೆನ್ಷಿಯಲ್ ಸ್ಪೇಸ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಸ್ಕ್ರೀನ್ಶಾಟ್ ಆಗಿರ್ಬೋದು ಅಥವಾ ವಾಯ್ಸ್ ನೋಟ್ಸ್ ಏನಿದೆ ಇದೆಲ್ಲ ನಿಮಗೆ ಇಲ್ಲಿ ಸೇವ್ ಆಗಿರುತ್ತೆ. ಎಲ್ಲ ಇಲ್ಲಿ ನಾವು ನೋಡ್ಕೊಳ್ಬೋದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ 50 MP ಮೇನ್ ಕ್ಯಾಮ್ರಾ ಇದೆ, ಅದು ವೈಡ್ ಬರುತ್ತೆ. 50 MP ಟೆಲಿಫೋಟೋ ಕ್ಯಾಮ್ರಾ ಬರುತ್ತೆ, ಅದು 2x ಆಪ್ಟಿಕಲ್ ಝೂಮ್ ಬರುತ್ತೆ. ಜೊತೆಗೆ ಅಪ್ ಟು 20x ಡಿಜಿಟಲ್ ಝೂಮ್ ಬರುತ್ತೆ. 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ. ಸೊ ಫ್ರಂಟ್ ಎಂಡ್ ನೋಡ್ತಾ ಇದ್ದೀರಾ, ಅದು 16 MP ಸೆಲ್ಫಿ ಕ್ಯಾಮ್ರಾ ಬರುತ್ತೆ. ಜೊತೆಗೆ ವಿಡಿಯೋ ಬಂದು ರೇರ್ ಕ್ಯಾಮ್ರಾ 4K at 30 FPS ಅಲ್ಲಿ ರೆಕಾರ್ಡ್ ಆಗುತ್ತೆ. ಫ್ರಂಟ್ ಕ್ಯಾಮ್ರಾ 1080p at 30 FPS ಅಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಕ್ಯಾಮ್ರಾದು ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ಸ್ಯಾಂಪಲ್ಸ್ ಹಾಕಿರ್ತೀನಿ. ಕ್ಲಾರಿಟಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ ಈ ಒಂದು ಫೋನಲ್ಲಿ 5000 mAh ಬ್ಯಾಟ್ರಿ ಬರುತ್ತೆ. ಸೊ ಒನ್ ಡೇ ಎಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು. ಜೊತೆಗೆ 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿರೋದ್ರಿಂದ ನಿಮಗೆ 0 to 100 1 hour 45 minutesಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಜೊತೆಗೆ ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಬರೋದಿಲ್ಲ. ಇನ್ನು ರಿವರ್ಸ್ ಚಾರ್ಜಿಂಗ್ ಬಂದು ನಿಮಗೆ 5 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ ವೈರ್ಡ್. ಇನ್ನು ಪ್ರಾಸ್ ಆ್ಯಂಡ್ ಕಾನ್ಸ್ ನೋಡೋದಾದರೆ ಪ್ರೀಮಿಯಮು ಲೈಟ್ ವೆಯ್ಟ್ ಡಿಸೈನ್ ಇದೆ, ಅಮೋಲೆಡ್ ಡಿಸ್ಪ್ಲೇ, ಕ್ಲೀನ್ ಸಾಫ್ಟ್ವೇರ್, ಜೊತೆಗೆ ಲಾಂಗ್ ಟರ್ಮ್ ಸಪೋರ್ಟ್ ಇದೆ. ಬ್ಯಾಟ್ರಿ ಲೈಫ್ ಕೂಡ ತುಂಬ ಚೆನ್ನಾಗಿದೆ. ಇದೆಲ್ಲದರ ಜೊತೆಗೆ ರಿವರ್ಸ್ ಚಾರ್ಜಿಂಗ್ ಇದೆ. ಜೊತೆಗೆ ಓವರಾಲ್ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಕಾನ್ಸ್ ಬಂದು ಕ್ಯಾಮ್ರಾ ಕ್ವಾಲಿಟಿ ಸ್ವಲ್ಪ ಓಕೆ ಆಗಿದೆ. ಜೊತೆಗೆ ಸ್ಟೀರಿಯೋ ಸ್ಪೀಕರ್ ಇದ್ದಿದ್ರೆ ಮಲ್ಟಿಮೀಡಿಯಾಗೆಲ್ಲ ತುಂಬ ಚೆನ್ನಾಗಿರ್ತಾ ಇತ್ತು. ಆಕ್ಸೆಸರೀಸು ಎಲ್ಲ ಕಡೆ ಸಿಗೋದಿಲ್ಲ. ಜೊತೆಗೆ ಅದು ಯಾರು ಕೂಡ ಅಷ್ಟು ಯೂಸು ಮಾಡೋದಿಲ್ಲ, ಹಾಗಾಗಿ ಅದು ಸ್ವಲ್ಪ ಗಿಮಿಕ್ ಅನಿಸ್ತು. ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ 8GB 128GB 19,000 ಇದೆ, 8GB 256GB 21,000 ಇದೆ. ಸೊ ನೋಡಿದ್ರಲ್ಲ CMA Phone 2 Pro ಹೇಗಿತ್ತು ಅಂತ. ಹೋಪ್ ಎಲ್ಲ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ನೀವೇನಾದರೂ 20,000 ಒಂದು ಬ್ಯಾಲೆನ್ಸ್ಡ್ ಫೋನ್ನ ನೋಡ್ತಾ ಇದ್ದರೆ ಈ ಒಂದು ಫೋನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಆವಾಗಲೇ ಹೇಳಿದಾಗೆ ನಾನು ನಿಮಗೆ ಸಾಫ್ಟ್ವೇರ್ ಇರ್ಬೋದು, ಡಿಸ್ಪ್ಲೇ, ಪರ್ಫಾರ್ಮೆನ್ಸು, ಓವರಾಲ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಫೋನು. ಸೊ ಇದಾಗಿದ್ದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ಮುಂದೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.